ಇವಾಗ ಅದೇ ಹೇಳ್ತಿ 19th ಸಿನಿಮಾ ರಿಲೀಸ್ ಆಗ್ತಿದೆ. ಇವಾಗ ಎಷ್ಟೊಂದು ಗಾಸಿಪ್ಗಳು ಹರಿದಾಡ್ತಿದೆ, ಕಾಂಟ್ರವರ್ಸಿಗಳು ಹರಿದಾಡ್ತಿದೆ ಇಂಡಸ್ಟ್ರಿನಲ್ಲಿ, ನಿಮಗೆ ಗೊತ್ತಿದೆ. ಎಲ್ಲೋ ಕೆಲವೊಂದು ಕಡೆ ದರ್ಶನ್ ಸರ್ ಇಶ್ಯೂ ಆದಾಗ ಕಮೆಂಟಲ್ಲಿ ಬಂದು ಹಾಕ್ತಾ ಇದ್ದಾರೆ, ಹಿಂಗೆ ಬರೋವರೆಗೂ ನಾವು ಯಾವ ಸಿನಿಮಾನೂ ನೋಡಲ್ಲ, ಈ ಥರ ಎಲ್ಲ ಸುಮಾರು ನೋಡಿರ್ತೀರ ಅಂದ್ಕೊಳ್ತೀನಿ ನನ್ನ ಕಮೆಂಟ್ಸ್ಗಳು. ಹಿಂಗೆ ಬಂದಾಗ ಹೊಸ ಸಿನಿಮಾಗಳಿಗೆ ಎಲ್ಲೋ ಪೆಟ್ಟಾಗುತ್ತೆ ಇದರಿಂದ ಅಂತ ಏನಾದರೂ ಅನಿಸುತ್ತೆ ಮೇಡಮ್? 100% ಅನಿಸಿಲ್ಲ ಮೇಡಮ್. ನಿನ್ನೆ ಕಲ್ಕಿ ರಿಲೀಸ್ ಆಗಿದೆ. ಓಕೆ, ಸೂಪರ್ ಓಪನಿಂಗ್ ಕರ್ನಾಟಕದಲ್ಲಿ. ಇಲ್ಲಿಂದ ಬಂದರು, ಜನಕ್ಕೆ ಸಿನಿಮಾ ಬೇಕಷ್ಟೇ. ಓಕೆ, ಸೊ ನೋವು ಆಗಿರುತ್ತೆ ಅಭಿಮಾನಿಗಳಿಗೆ 100%. ನಾನು ಚಂದನ್ ಪ್ರೀತಿಸಿದ್ರೆ ಅಥವಾ ನಿಮ್ಮನ್ನು ಪ್ರೀತಿಸಿದ್ರೆ, ನಿಮ್ಮನ್ನು ಲವ್ ಮಾಡೋರಿಗೆ ನಿಮ್ಗೆ ಏನಾದ್ರು ಆದಾಗ ಆಟೋಮೆಟಿಕ್ಕಾಗಿ ಹರ್ಟ್ ಆಗುತ್ತೆ. ಡೆಫಿನೆಟ್ಲಿ ಆಗಿರುತ್ತೆ, ಅದ್ರ ಮೇಲೆ ಇಲ್ಲ ಅಂತಿಲ್ಲ. ಅದಕ್ಕೂ ಮೀರಿ ಸಿನಿಮಾ ಅಂತ ಬಂದರೆ ಸಿನಿಮಾ ಇಸ್ ಯೂನಿವರ್ಸಲ್. ಓಕೆ, ಡೆಫಿನೆಟಾಗಿ ಅವ್ರು ಒಳ್ಳೆ ಸಿನಿಮಾ ಬಂದರೆ ನಿಮಗೆ ಗೊತ್ತಿಲ್ಲ, ಹಳ್ಳಿಲಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ 50 ಕಿಲೋಮೀಟ್ರ್ 40 ಕಿಲೋಮೀಟ್ರು ಹೋಗಿ ಜರ್ನಿ ಮಾಡಿ ಸಿನಿಮಾ ನೋಡಿದ್ದೀವಿ. ಆ ಪರಿಸ್ಥಿತಿ ಗೊತ್ತಿಲ್ಲ. ಓಕೆ, ಅನ್ಫಾರ್ಚುನೇಟ್ಲಿ ಒಳ್ಳೆ ಸಿನಿಮಾ ಬಂದರೆ ಡೆಫಿನೆಟ್ಲಿ ಅವರೇ ಎದೆ ಮೇಲೆ ಹಾಕ್ಕೊಂಡು ನಮ್ಮ ಸಿನಿಮಾ ಅಂತ ಮೆರೆಸ್ತಾರೆ. ಇನ್ನೊಂದು ಮಾತು, ಈ ಥರ ಕಮೆಂಟ್ ಮಾಡೋರ್ಗೆ ಒಂದು ಮಾತು ಹೇಳ್ತೀನಿ. ಈ ಕಮೆಂಟ್ ಏನಾದರೂ ದರ್ಶನ್ ಸರಿಗೆ ಗೊತ್ತಾಯಿತು ಅಂದರೆ ಅವರೇ ಬೇಜಾರು ಮಾಡ್ಕೊತಾರೆ. ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂದರೆ ಅವ್ರು ಇದನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ. ಇವಾಗ ಈ ಥರ ಇದ್ದಾಗ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅನ್ನೋದೊಂದು ತುಂಬ ದೊಡ್ಡ ಇಂಡಸ್ಟ್ರಿ ಇದು. ಇದನ್ನು ಸಾವಿರಾರು ಜನ ಅವ್ರು ಹೊಟ್ಟೆ ಪಾಡಿರೋದೇ ಇದರಲ್ಲಿ. ಇವಾಗ ಇದರಲ್ಲಿ ಅವ್ರಿಗೆ ಕೆಲಸ ಸಿಕ್ಕಿದ್ರೆ ಅವರು ಜೀವನ ನಡೆಸ್ಬೋದು, ಇಲ್ಲಾಂದರೆ ಅವರು ಜೀವನ ನಡೆಸೋಕ್ಕೆ ಕಷ್ಟ ಆಗುತ್ತೆ. ಇದನ್ನು ನಂಬ್ಕೊಂಡೇ ಬದುಕ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಅವರು ಎಂಟರ್ಟೈನ್ ಮಾಡಲ್ಲ. ಅದನ್ನು ಮಾಡ್ತಿರೋರು ಮೋಸ್ಟ್ಲಿ ಅವ್ರ ದರ್ಶನ್ ಸನ್ ಫ್ಯಾನ್ಸ್ಗಳೇ ಅಲ್ಲ ಅನ್ಸುತ್ತೆ ನನ್ನ ಅಂದಾಜು. ಸರ್, ಅದೇ ಇವಾಗ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಏನಾಗಿರುತ್ತೆ ಅಂತ ಗೊತ್ತಿರಲ್ಲ. ಏನೋ ಅಲ್ಲಿ ಇಲ್ಲಿ ವಿಷಯಗಳನ್ನ ತಿಳ್ಕೊಂಡು ಇದೇ ಆಗಿದೆ ಅಂತ ಡೈರೆಕ್ಟಾಗಿ ಈ ಥರ ಹೇಳೋರಿಗೆ ನಿಮ್ಮ ಲೈಫಲ್ಲೇ ಆಗಿದೆ ಅಂತ ಅನ್ಕೋತೀನಿ. ಅಂಥವ್ರ ಬಗ್ಗೆ ಏನು ಹೇಳ್ತೀರಾ? ಯಾವುದು ಗೊತ್ತಾಗಿಲ್ಲ ನನಗೆ. ಪ್ರೆಸೆಂಟ್ ಅವ್ರಿಗೆ ಕ್ಲಾರಿಟಿ ಇರಲ್ಲ ಏನಾಗ್ತಾ ಇದೆ ಅಂತ. ಸೊ ಎಲ್ಲನೂ ಕಣ್ಮುಂದೆ ನೋಡಿದ್ದೀವಿ ಅನ್ನೋ ರೀತಿಲಿ ಹೇಳ್ತಾ ಇರ್ತಾರೆ. ಇನ್ನೊಬ್ರ ಹತ್ರ ಆಯಿತು, ಯಾರೋ ಮೀಡಿಯಾದವ್ರು ಕೇಳಿದಾಗಲಿ ಮಾತಾಡ್ತಾ ಇರ್ತಾರೆ, ನನ್ನ ಹತ್ರ ಇದು ಶೇರ್ ಮಾಡಿಕೊಂಡ್ರು ಅದು ಶೇರ್ ಮಾಡಿಕೊಂಡ್ರು ಅಂತ ಹೇಳ್ತಾ ಇರ್ತಾರೆ. ಅವ್ರ ಬಗ್ಗೆ ಇಲ್ಲ, ಇದ್ರ ಬಗ್ಗೆ ನಾವು ಮಾತಾಡೋಂಥದ್ದು ಏನಿಲ್ಲ ಆ್ಯಕ್ಚುಲಿ. ಸೊ ಎಲ್ಲ ಕಾನೂನು ಪ್ರಕಾರವಾಗಿ ನಡೀತಾ ಇದೆ. ನನ್ನೊಂದು ವಿಷಯ ಏನಂತ ಹೇಳಿದ್ರೆ, ದರ್ಶನ್ ಸರ್ ನಿರಾಪರಾಧಿಯಾಗಿ ಆದಷ್ಟು ಬೇಗ ಹೊರಗಡೆ ಬರಲಿ. ನಾರ್ಮಲಾಗಿ ಅವರು ನೆಕ್ಸ್ಟ್ ಸಿನಿಮಾಗಳೇನಿದೆ ಆ ಸಿನಿಮಾಗಳು ಕಂಪ್ಲೀಟ್ ಮಾಡಿ ಅವ್ರ ಸಿನಿಮಾನು ತೆರೆ ಮೇಲೆ ಬಂತು ಅಂದರೆ ಇನ್ನೂ ಸಾವಿರಾರು ಜನಕ್ಕೆ ಮತ್ತೆ ದಾರಿ ಆಗುತ್ತೆ. ಒಂದು ವಿಷಯ ಏನಂದರೆ, ಅವ್ರ ಸೆಲೆಬ್ರಿಟಿಗಳು ನಂಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ವಿಶ್ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಅದು ಒಳ್ಳೆ ಬೆಳವಣಿಗೆ ಅನಿಸುತ್ತೆ. ಆಗಲಿ, ಎಲ್ಲ ಒಳ್ಳೇದಾಗಲಿ ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗಬೇಕಷ್ಟೇ. ಸಿನಿಮಾ ಕಂಪ್ಲೀಟ್ ರಿಲೀಸಿಗೆ